ಹಾಗೂ ಈ ಊರಿನ ಗ್ರಾಮ ಪಂಚಾಯತಿ ಸದಸ್ಯರುಗಳೇ, ಡೆವಲಪ್ಮೆಂಟ್ ಕಮಿಟಿ ಅಧ್ಯಕ್ಷರುಗಳೇ, ಕಾರ್ಯದರ್ಶಿ ಮತ್ತು ಎಲ್ಲ ಮೆಂಬರ್ಸ್ ಮತ್ತು ಈ ಊರಿನ ಎಲ್ಲ ನನ್ನ ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯವರೇ, ಮಾಜಿ ಮಿತ್ರರೇ, ಈ ಏರಿಯಾದಲ್ಲಿ ನಮ್ಮ ನೈಟ್ ರೌಂಡ್ಸ್ ಬರೋದು ನಮ್ಮ ಪೊಲೀಸ್ ಸಿಬ್ಬಂದಿ ಆಗಿರತಕ್ಕಂಥ ಗೋಪಾಲ್ ಅವರೇ, ರಮ್ಯಾ ಅವರೇ, ರೇಣುಕಾ ಅವರೇ, ಎಲ್ಲರಿಗೂ ನಮಸ್ಕಾರ. ಸುಮಾರು ಎಷ್ಟೋ ವರ್ಷದಿಂದ ಈ ಊರಿನಲ್ಲಿ ಕಳ್ತನ ಇಲ್ಲ, ರೌಡಿಸಮ್ ಇಲ್ಲ, ಕಿಡಿಗೇಡಿಗಳು ಇಲ್ಲ, ಪೋಖರಿಗಳು ಇಲ್ಲ. ಆ ಟೈಮ್ನಲ್ಲಿ ಯಾರು ಇಲ್ಲ. ಇವಾಗ ಬೇರೆ ಕಡೆಯಿಂದ ಎಲ್ಲ ಸೇರಿದ್ದಾರೆ. ಅದನ್ನ ನಮ್ಮೂರನ್ನ, ಇದು ನಮ್ಮೂರಿಗಿಂತ ನಿಮ್ಮೂರು ಅಂತ ನಾನು ಹೇಳ್ತೀನಿ. ನಮ್ಮೆಲ್ಲರ ಊರನ್ನ ನಾವೇ ಜವಾಬ್ದಾರಿಯಾಗಿ ತಗೊಂಡು ಎಲ್ಲಿ ಏನು ನಡೀತಿದೆ, ಏನಾಗ್ತಿದೆ, ಯಾರು ಗಾಡಿ ವೆಹಿಕಲ್ ಹಾಕೊಂಡು ನ್ಯೂಸೆನ್ಸ್ ಮಾಡಿಕೊಂಡು ಗಾಡಿ ಮೇಲೆ ಕೂತ್ಕೊಂಡು ಕುಡಿಯೋರು, ಅದೆಲ್ಲ ನೀವು ಮಾಹಿತಿ ಕೊಡಬೇಕು. ಮತ್ತೆ ಕಿಡಿಗೇಡಿಗಳಿಂದ ಕೂತ್ಕೊಂಡು ಏನೋ ಒಂದು ಮಾತುಕತೆ ಇರೋದು, ಅದು ನೀವು ಮಾಹಿತಿ ಕೊಡಬೇಕು. ಇವಾಗ ನಮ್ಮ ಸಿ ಎ ಸರ್ ಇರುವಾಗ ನಮಗೆ 8 ವರ್ಷ ಮುಂಚೆಯಿಂದ ಸರ್ ರವಿಕುಮಾರ್ ಸರ್ ನಮ್ಮ ಪರಿಚಯ. ಅವತ್ತು ಸಾರು SI ಆಗಿದ್ರು, ಇವತ್ತು CA. ಅದೇ ಫೇಸ್ಬುಕ್ನಲ್ಲಿ ಲಯನ್ ಇಸ್ ಬ್ಯಾಕ್ ಅಂತ ಹಾಕಿದ್ದಾರೆ ಬಂಗಾರಪೇಟೆಗೆ. ಯಾಕಂದ್ರೆ ಸಾರ್ ಬಂದ ತಕ್ಷಣ ಈ ಬಂಗಾರಪೇಟೆ ದಾರಿನಲ್ಲೂ ಯಾರು ಗಾಡಿ ನಿಲ್ಲಿಸೋದು. ಆ ಥರ ನಮ್ಮೂರಿಗೆ ಸಾರು ಯಾವುದು ಅನಾಹುತ ಮತ್ತೆ ಯಾವ ಕಳ್ತನ ಆಗೋದಿಲ್ಲ, ಅಷ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಹಾಕಿ ಖಂಡಿತವಾಗಿ ಆಗ್ತಾರೆ. ಅದೊಂದು ರಿಕ್ವೆಸ್ಟ್ ಸರ್, ಡೈಲಿ ರೌಂಡ್ಸು. ಮತ್ತೆ ಇವಾಗ ಪಾಪ ಬಡವರು ಸ್ವಲ್ಪ ಇಲ್ಲ, ಇವತ್ತು 4 ಕುರಿ ಹೋಗಿದೆ ಸರ್, ಕಂಪ್ಲೇಂಟ್ ಆಗಿದೆ, ಸಸ್ಪೆಕ್ಟ್ ಮಾಡಿದ್ದಾರೆ, ನಾವು ಹೇಳಿದ್ದೀವಿ. ಆಮೇಲೆ ಸ್ವಲ್ಪ ಇಲ್ಲಿ MOBಗಳಿದ್ದಾರೆ, ಅದನ್ನು ಸ್ವಲ್ಪ ನೀವು ಇದು ಮಾಡಬೇಕು. ಮತ್ತೆ ನಮ್ಮ ದೇವಸ್ಥಾನದಲ್ಲಿ ದೇವರನ್ನೇ ಕಳ್ತನ ಮಾಡೋರು ಇದ್ದಾರೆ. ಬಟ್ ನಮ್ಮೂರಲ್ಲ, ನಮ್ಮೂರು ಯಾರಲ್ಲ, ಬೇರೆ ಕಡೆಯಿಂದ ಅದನ್ನ ನೋಡಿಕೊಂಡು ಅದನ್ನ ಯಾವ ಕಿಡಿಗೇಡಿಗಳು ಮಾಡಿದ್ದಾರೆ. ನಮ್ಮವರು ಹೆಣ್ಮಕ್ಳು ಮತ್ತೆ ಯುವಕರನ್ನು ಎಲ್ಲ ಸ್ಟ್ರಾಂಗ್ ಆಗಿದ್ದಾರೆ, ಯಾವುದು ತಪ್ಪು ದಾರಿ ಹೋಗೋದಿಲ್ಲ. ಬೇರೆಯವರು ನಮ್ಮೂರಿನಲ್ಲಿ ಎಲ್ಲ ಅವರೆಲ್ಲ ಕೆಲಸ ಏನಿದೆ ನೋಡ್ಕೊಂಡು ಹೋಗ್ತಾರೆ ಸರ್. ಬಟ್ ಬೇರೆಯಿಂದ ಸರ್ ನಮ್ಮ ಕಡೆಯಿಂದ ನನ್ನ ಒಂದು ರಿಕ್ವೆಸ್ಟ್ ಸರ್, ನಮ್ಮ ವಿಜಯನಗರ ಪರವಾಗಿ, ನನ್ನ ವಿಜಯನಗರದ ಹೆಣ್ಮಕ್ಳ ಪರವಾಗಿ ಮತ್ತು ನನ್ನ ಪರವಾಗಿ ಸರ್, ಯಾರು ಹೊಸಬ್ರು ಬರ್ತಾರೋ ದಯವಿಟ್ಟು ಅವರ ಆಧಾರ್ ಕಾರ್ಡ್ ಅನ್ನ ನೀವು ಚೆಕ್ ಮಾಡಿ. ಬೆಂಗಳೂರಿನಲ್ಲೂ ಹಾಗೆ ಆಗಿದೆ ಅಂತ BMP-ನಲ್ಲಿ ಮಾಹಿತಿ ಇತ್ತು ಸರ್. ಬರೋರ್ನ ಇವಾಗ ವೆರಿಫಿಕೇಶನ್ ಮಾಡಿನೇ ಕೆಲಸಕ್ಕೆ ಕೊಡ್ತಾರೆ. ಆ ತರ ಮನೆ ರೆಂಟ್ ಅವ್ರು ಕೊಡುವಾಗ ಅವ್ರದ್ದು ಏನು ಅಂತ ಇವ್ರು ಏನ್ ಮಾಡ್ಕೊಂಡು ಸರ್, ಅಲ್ಲಿ ಏನೋ ಮಾಡ್ಕೊಂಡು ಬಂದ್ಬಿಡ್ತಾರೆ. ಇಲ್ಲಿ ವಿಜಯನಗರದ ಅಂತಾರೆ ಕೆಟ್ಟ ಹೆಸರು ಬರೋದು, ವಿಜಯನಗರಕ್ಕೆ ಕೆಟ್ಟ ಹೆಸರು ಬರೋದು, ನಮ್ಮ ವಿಜಯನಗರ ಜನತೆಗೆ ಕೆಟ್ಟ ಹೆಸರು ಬರೋದು ಸದಸ್ಯರಿಗೆ. ಆದ್ರಿಂದ ಅದಕ್ಕೆ ತಾವು ತಮ್ಮ ಕಡೆ ದಯವಿಟ್ಟು ಎಲ್ಲ ನಮ್ಮ ಓನರ್ಸ್ಗೆ ನೀವು ಲೆಟರ್ ಕೊಡಿ. ಅವ್ರಿಗೂ ಗೊತ್ತಾಗೋದಿಲ್ಲ ಓನರ್ಸ್ ಪಾಪ ಏನು ಎಂಥದ್ದು ಅಂತ. ಅವ್ರು ಬರ್ತಾರೆ ಅಲ್ಲಿಂದ, ಅವ್ರು ಏನು ಎಂಥದ್ದಂತ ಗೊತ್ತಾಗೋದಿಲ್ಲ. ಪರವಾಗಿ ಕೇಸಿಂದ ಏನು ಮರಳು ಮಾಡಿ ಬರ್ತಾರ, ಇಲ್ಲ ಕಳ್ತನ ಮಾಡ್ತಾರಲ್ಲ, ಗಂಜ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್. ಇಲ್ಲಿ ಬಂದು ಸೇರ್ಕೊಳ್ತಾರೆ, ನಮ್ಮೂರ ಹೆಸರು ಕೆಟ್ಟೋಗ್ಬೇಕು. ದಯವಿಟ್ಟು ತಮ್ಮ ಕಡೆಯಿಂದ ಆಲ್ರೆಡಿ ಪಂಚಾಯತಿ ಕಡೆಯಿಂದ ಒಂದು ಲೆಟರ್ ಆಗಿದೆ, ತಮಗೆ ನಾನು ತಲುಪಿಸಿದ್ದೀನಿ. ಅದು ನೀವು ಸ್ವಲ್ಪ ನೋಡಿಕೊಂಡು ಅದು ಇದು ನೋಡಿಕೊಂಡು ಮತ್ತೆ ಪಂಚಾಯತಿಗೆ ತಮ್ಮ ಕಡೆ ಹೇಳಿ ಸರ್, ಎಲ್ಲ ಕಡೆ ಲೈಟ್ಸ್ ಮಾಡಬೇಕಂತ. ಆ ಥರ ಸಾಹೇಬ್ರನ್ನ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ನಿಮ್ಮೆಲ್ಲ ಪರವಾಗಿ ಯಾವುದು ಅನಾಹುತ ಆಗಬಾರ್ದು, ಎಲ್ಲರೂ ಕೈ ಜೋಡಿಸಿ ಈ ವಿಜಯನಗರನ ನಮ್ಮ ಕೈನಲ್ಲೂ ಇದೆ, ನಿಮ್ಮ ಕೈನಲ್ಲೂ ಇದೆ, ಪೊಲೀಸ್ ಅವ್ರ ಕೈನಲ್ಲೂ ಇದೆ. ದಯವಿಟ್ಟು ಎಲ್ಲರೂ ಕೋಆಪರೇಟ್ ಮಾಡ್ಬೇಕಂತ ಹೇಳ್ಕೊಂಡು ಎಲ್ಲ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ
ಕಮಿಟಿಗೂ ಎಲ್ಲ ಸದಸ್ಯರಿಗೂ ನಮ್ಮ ಅಕ್ಕ ತಂಗಿಗೆ ನಾನು ಧನ್ಯವಾದಗಳು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ ವಿಜಯಕೃಷ್ಣನ ಸಮಸ್ಯೆ ಬಗ್ಗೆ ಸಾಹೇಬರು ದೀರ್ಘ ಆಲೋಚನೆ ಮಾಡೋದಕ್ಕೆ ನಾವು ಅನ್ಕೊಂಡು ನೆಕ್ಸ್ಟ್ ಕರೋಣ ಸರ್ ಮಾತನಾಡೋದು. ಎಲ್ಲರಿಗೂ ನಮಸ್ತೆ. ಸಿ ಎ ಅವರು, ಪಂಚಾಯತ್ ಮೆಂಬರ್ಸ್, ಡೆವಲಪ್ಮೆಂಟ್ ಕಮಿಟಿ ಮೆಂಬರ್ಸ್, ವೈಸ್ ಪ್ರೆಸಿಡೆಂಟ್ ಮತ್ತು ಗ್ರಾಮ ಪಂಚಾಯತ್, and all my friends and colleagues. ಇದು ಪೊಲೀಸ್ ಅವೇರ್ನೆಸ್